रज़िया ಯಾಕಬ್ಬ ಇನ್ನು ನನ್ನ ಮೇಲೆ ಅನುಮಾನನಾ? ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ತೀನಾ? ಇಲ್ಲ ಬೆಟ್ಟಿ, ನೀನು ಹೇಳಿದ್ದೆ ಸರಿ. ನಾನೇ ಯಾವುದೋ ಜ್ಞಾನದಲ್ಲಿ ತಪ್ಪಾಗಿ ತಿಳ್ಕೊಬಿಟ್ಟೆ. ಅಬ್ಬ ಯಾರೋ ರಾಮ್ ಅಂದ್ರಲ್ವಾ, ಯಾರಬ್ಬ ಅದು? ಶಾಸ್ತ್ರಿಗಳ ಮಗನಮ್ಮ, ರಾಮ್ ಬೆಟ್ಟ ಅಂತ. ತುಂಬ ಒಳ್ಳೆ ಹುಡುಗ. ಅವ್ರ ಮನೆಗೆ ಹೋದಾಗೆಲ್ಲ ನಿನ್ನ ನೆನಪು ತುಂಬ ಆಗ್ತಾಯಿತ್ತಮ್ಮ. ನನ್ನ ನೆನಪು ಬರ್ತಾ ಇತ್ತ? ಹೇಗಬ್ಬ? ಅವ್ರಿಗೆ ನಾನು ಯಾರು ಅಂತ ಗೊತ್ತಾ? ಅವ್ರು ನನ್ನ ಬಗ್ಗೆ ಏನಾದರೂ ಕೇಳಿದ್ರಾ? ಇಲ್ಲ ಬೆಟ್ಟಿ, ಅವ್ರ ಮನೆಯಲ್ಲಿ ನಿಂತರನೇ ಇರೋ ಜಾನಕಿ ಇದ್ದಾಳೆ. ಹೌದಾ? ಯಾರಬ್ಬ ಅವಳು? ರಾಮ್ಗೂ ಅವಳಿಗೂ ಏನು ಸಂಬಂಧ? ಅವಳೇ ಬೆಟ್ಟಿ, ರಾಮ್ ಬೇಟ ಬೀವಿ. ನೋಡೋಕ್ಕೆ ಮಾತಾಡೋಕ್ಕೆ ಎಲ್ಲ ನಿಂತರನೇ. ಅವಳನ್ನ ನೋಡ್ತಾ ಇದ್ರೆ ನೀನೇ ಕಣ್ಮುಂದೆ ಬಂದಾಗುತ್ತೆ ಬೆಟ್ಟಿ. ಎಷ್ಟೋ ಬಾರಿ ನಿನ್ನ ನೆನಪಾದಾಗೆಲ್ಲ ನನ್ನ ಜಾನಕಿ ಮುಖ ನೋಡಿ ನನಗೆ ನಾನೇ ಸಮಾಧಾನ ಮಾಡ್ಕೊತಾ ಇದ್ದೆ. ಅಲ್ಲ ಎಂಥ ಪರೀಕ್ಷೆ ಮಾಡ್ತಾನೆ ನೋಡಿದೆ ಬೆಟ್ಟಿ. ಕಣ್ಮುಂದೆ ಇರೋ ಭೇಟಿನ ದೂರ ಮಾಡ್ತಾನೆ, ಕಣ್ಣೆದ್ರಿಗೆ ಇಲ್ದಲೇ ಇರೋರನ್ನ ಹತ್ರ ಮಾಡ್ತಾನೆ. ಹತ್ರ ಇದ್ರೂ ಬಾಯಿ ತುಂಬ ಭೇಟಿ ಅಂತ ಕರೆಯೋಕ್ಕೂ ಆಗದೆ ಮರೆಯೋಕ್ಕೂ ಆಗದೆ ಎದನಲ್ಲಿ ನೋವು ಬಚ್ಚಿಡ್ಕೊಂಡು ತುಂಬ ಹುರುಕ್ತಾ ಇದ್ದೀನಮ್ಮ. ಯಾವ ತಂದೆಗೂ ಇಂಥ ತೊಂದರೆಗಳು ಬರಬಾರ್ದು. ಪ್ಲೀಸ್ ಅಬ್ಬ, ಅದನ್ನೆಲ್ಲ ಮರ್ತ್ಬಿಡಿ. ಈಗ ನಾನೇ ನಿಮ್ಮ ಕಣ್ಮುಂದೆ ಬಂದಿದ್ದೀನಲ್ವಾ, ನಿಮಗೆ ಸಂತೋಷ ಆಗ್ತಿಲ್ವಾ? ಆಗ್ತಾ ಇದೆ ಬೆಟ್ಟಿ. ನಿನ್ನ ನೋಡ್ತಿದ್ದಾಗೆ ನಾನು ಆ ಎಲ್ಲ ನೋವನ್ನು ಮರ್ತ್ಬಿಟ್ಟೆ. ನಿನ್ನ ಮೇಲಿರೋ ಸಿಟ್ಟು ಆಕ್ರೋಶ ನಿನ್ನ ಮುದ್ದಾದ ಮುಖ ನೋಡಿದಾಗಲೇ ಕರ್ಗೋಗ್ಬಿಡ್ತು ಬೆಟ್ಟಿ. ಬೇಟಿ, ಮತ್ತೆ ನಮ್ಮನ್ನ ದೂರ ಮಾಡಿ ಅದಾತ್ರ ಮಾಡಲ್ಲ ತಾನೆ? ನಮ್ಮ ಜೊತೆನೇ ಇರ್ತೀಯಲ್ವಾ ಬೇಟಿ? ಮತ್ತೆ ನಾನು ನೋಡೋದಕ್ಕೆ ಯಾವಾಗ ಬರ್ತೀಯ ಜಾನಕಿ? ನಿನ್ ಬಿಟ್ಟು ಈ ರಾಮ್ ಇರ್ತಾನಂತ ಅನ್ಕೊಂಡಿದ್ಯಾ? ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಕಾಯೋದಕ್ಕೆ ಈ ರಾಮ್ ತಯಾರಿದ್ದಾನೆ. ನೀನು ಎಲ್ಗೂ ಹೋಗೋದು ಬೇಡ ಜಾನಕಿ. ಬಾ, ನಾವು ಮನೆಗೆ ಹೋಗೋಣ ವಾಪಸ್ಸು. ಯಾಕೆ ಬಿಟ್ಟು ಹೇಳ್ತಾ ಇದೀಯಾ? ನಿನ್ನ ಮನಸ್ಸಿಗೆ ಏನಾದರೂ ನಾನು ಬೇಜಾರು ಮಾಡೋಣ? ಇಲ್ಲ ಅಬ್ಬ, ನಾನೇ ನಿಮ್ಮ ಮನ್ಸಿಗೆ ತುಂಬ ನೋವು ಕೊಟ್ಬಿಟ್ಟೆ. ಮಾಫ್ ಕರೋ ಅಬ್ಬ. ಇಲ್ಲ ಬೇಟಿ, ಈಗ ನನ್ನ ಮನಸ್ಸಲ್ಲಿ ಯಾವ ನೋವು ಇಲ್ಲ. ಮತ್ತೆ ನೀನು ಮಾತ್ರ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ ಬೇಟಿ. ಇನ್ಮೇಲೆ ನಾನು, ನೀನು, ಅಮ್ಮಿ ಎಲ್ಲ ಸಂತೋಷವಾಗಿರೋಣ. ಹೇಳಿ ಸಸೂರ್ಜಿ. ಎಲ್ಲಿದೆಯಾ ಇಮ್ರಾನ್? ಇಲ್ಲೇ ಸ್ವಲ್ಪ ಹೊರಗಡೆ. ಏನು ವಿಚಾರ ಸಸೂರ್ಜಿ? ಬೆಳಗ್ಗೆ ಬರ್ತೀನಿ ಅಂತ ಹೇಳಿದೆ. ಹೌದು ಸಸೂರ್ಜಿ, ಬರಬೇಕು ಅಂತಾನೆ ಇದ್ದೆ. ಈ ಹಾಳಾದ ಕೆಲಸ ನೋಡಿ ಬಿಟ್ಟು ಬರೋಕ್ಕಾಗಲಿಲ್ಲ. ರಜಿಯಾ ಮನೇಲಿದ್ದಾಳ ಅಥವಾ? ಹಾಂ ಹಾಂ, ಮನೇಲೇ ಇದ್ದಾಳೆ. ಸರಿ, ಇನ್ನೊಂದು ಗಂಟೆಲಿ ಬರ್ತೀನಿ. ರಜಿಯಾ ಫಿಕ್ಸು, ನನಗೂ ನಿನಗೂ ಶಾದಿ. ಅನ್ನಪೂರ್ಣ, ಏನ್ರಿ? ರಾಮ ಹೇಳಿದ್ರು ಬೆಳಗ್ಗೆ ಹೊರಗಡೆ ಹೋಗಿದ್ದ. ಹೌದು, ಅದೇನೋ ಜಾಗಿಂಗ್ ಹೋಗ್ತಾನಂತೆ ಇವತ್ತಿಂದ. ಜಾಗಿಂಗ? ಅಲ್ಲ, ಅವನೇನು ಪಾಠಶಾಲೆ ಶುರು ಮಾಡ್ತಾನೋ ಇಲ್ಲ
ಪೊಲೀಸ್ ಟ್ರೈನಿಂಗ್ ಕ್ಲಾಸ್ ಶುರು ಮಾಡ್ತಾನಂತ. ನನಗೇನ್ರಿ ಗೊತ್ತು, ನಾನು ಕೇಳಿದ್ದಕ್ಕೆ ಹಾಗೆ ಹೇಳ್ದ. ಜಾನಕಿ ಯಾವಾಗ ಬರ್ತಾಳಂತೆ? ಅಲ್ಲಿ ಕಾರ್ಯ ಎಲ್ಲ ಮುಗೀತಂತ, ಇನ್ನೂ ಇದೆಯಂತ? ಇವತ್ತು ಕರ್ಕೊಬರ್ತೀನಿ ಅಂತ ಹೇಳ್ದ. ಓ ನಮಸ್ಕಾರ ರಾಯರೇ. ಓಹ್, ಬಾ ಪ್ರತಾಪ್, ಕೂತ್ಕೊಪ್ಪ. ಏನು ರಾಮ ನೋಡೋಕೆ ಬಂದ್ಯಾ? ರಾಯರೇ, ನಿನ್ನೆ ಬಂದಿದ್ದೆ, ನೀವ್ಯಾರೂ ಇದ್ದಿಲ್ಲ. ಅಪ್ಲಿಕೇಶನ್ ಎಲ್ಲ ಕೊಟ್ಟೋಗಿದ್ದೆ, ಸೈನ್ ಮಾಡಿ ಇಟ್ಟಿರ್ಬೋದು ಅನ್ಸುತ್ತೆ. ತಡೆಯಪ್ಪ, ನಾನೇ ಕರೀತೀನಿ. ರಾಮ, ಪ್ರತಾಪ್ ಬಂದ್ಯಾ ನೋಡು. ಅದೇನೋ ಸೈನ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾನೆ. ಬಾ ಇಲ್ಲಿ. ಇವನಾಕೆ ಮತ್ತೆ ಈ ಮನೆಗೆ ಬಂದ? ಅಲ್ಲಿ ನೋಡಿ ಅಜ್ಜಿ, ಅವನ ಹೆಸರು ಕೂಗಿದ ತಕ್ಷಣ ನಿಮ್ಮ ಮೊಮ್ಮಗಳು ಹೇಗೆ ಬಂದು ನಿಂತ್ಕೊಂಡಿದ್ದಾಳೆ ಅಂತ. ಓ ಪ್ರತಾಪ್, ಏನೋ ಇಷ್ಟು ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ನಿನ್ನ ಕೆಲಸ ಆಗಬೇಕಂದ್ರೆ ನಾನು ನಿಮ್ಮ ಮನೆಗೆ ಬರ್ತಾನೆ ಇರಬೇಕಲ್ಲಪ್ಪ. ಬೇಕಾದವ್ರನ್ನ ನೋಡಬೇಕು ಅಂದರೆ ಬೆಳಿಗ್ಗೆನೂ ಬರ್ತಾನೆ, ಮಧ್ಯಾಹ್ನನೂ ಬರ್ತಾನೆ. ಸ್ವಲ್ಪ ಸದ್ರ ಕೊಟ್ರೆ ತನ್ನ ಮೇಲೆ ಕೂತ್ಕೊಳ್ಳೋ ಥರ ಕಾಣ್ತಾ ಇದ್ದಾನಲ್ಲೇ. ಕೂರೋದಿರ್ಲಿ ಅಜ್ಜಿ, ಆಲ್ರೆಡಿ ನೋಡಿ ಕೂತ್ಕೊಂಡಿರೋದಾಗಿದೆ. ನಿನ್ನೆ ಬಂದಿದ್ದೆ, ನೀನೇ ಮನೇಲಿದ್ದಿಲ್ಲ. ಗೊತ್ತಾಯ್ತು, ಸಾರಿ ಕಣೋ, ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ. ಪರವಾಗಿಲ್ಲ ಬಿಡು, ಎಲ್ಲ ರೆಡಿ ಮಾಡಿ ಇಟ್ಟಿದ್ಯಾ ತಾನೇ? ಹ್ಞೂ ಕಣೋ, ಎಲ್ಲದಕ್ಕೂ ಸೈನ್ ಹಾಕಿದ್ದೀನಿ. ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ನೋಡು. ಎಲ್ಲ ಕರೆಕ್ಟಾಗಿದೆ ಕಣೋ. ಮುಂದಿನ ಪ್ರೋಸೆಸ್ನ ನಾನು ಸ್ಟಾರ್ಟ್ ಮಾಡ್ತೀನಿ, ನೀನು ಆ ಜಾಗವನ್ನು ನೋಡು. ಅಪ್ಪ, ಪ್ರತಾಪ ಒಂದು ಕಡೆ ಒಳ್ಳೆ ಜಾಗ ಇದೆ ಅಂತ ಹೇಳ್ತಿದ್ದಾನೆ. ಅದ್ರ ಬಗ್ಗೆ ಸಂಬಂಧಪಟ್ಟವ್ರ ಬಗ್ಗೆ ನೀವು ಒಂದ್ಸಲ ಮಾತಾಡಿದ್ರೆ. ಯಾವ ಕಡೆ ಪ್ರತಾಪ ಜಾಗ ನೋಡಿರೋದು? ಸುಬ್ರಹ್ಮಣ್ಯಪುರ ರೋಡಲ್ಲಿ 1 ಎಕರೆ ಗೌರ್ಮೆಂಟ್ ಪ್ರಾಪರ್ಟಿ ಇದೆ. ಪಾಠಶಾಲೆ ಕಟ್ಟಕ್ಕಂತೂ ಹೇಳಿ ಮಾಡಿಸಿದ ಜಾಗ. ಸ್ವಲ್ಪ ದೊಡ್ಡವ್ರ ಹತ್ರ ಮಾತಾಡಿ ಮಂಜೂರು ಮಾಡಿಸ್ಕೊಂಡಿದ್ರೆ ಚೆನ್ನಾಗಿರೋದು. ಹಾಂ, ಆಯ್ತು, ಅದಕ್ಕೆ ಬೇಕಾದವ್ರ ಹತ್ರ ಇವತ್ತೇ ಮಾತಾಡ್ತೀನಿ. ಜಾಗ ಎಲ್ಲಿದೆ? ಸುಬ್ರಹ್ಮಣ್ಯಪುರ ಅಲ್ಲ? ಹೌದು ರಾಯರೇ. ಜಾಗ ಬೇರೆ ಫಿಕ್ಸ್ ಆಗೋಯ್ತಾ? ಆಗಲಿ ಆಗಲಿ, ಅದೇ ಜಾಗದಲ್ಲಿ ನಾನು ಮೂಡ್ತಾ ಇರ್ತೀನಿ, ನೋಡ್ತಾ ಇರಿ. ನೀ ನಮ್ಮ ಮನೆಗೆ ಕಾಲಿಟ್ಟಿರೋಗಳಿಗೆ ತುಂಬ ಚೆನ್ನಾಗಿದೆ ಅಪ್ಪ. ನಮ್ಮ ರಾಮ ಅಂದ್ಕೊಂಡಿರೋದು ಆಸೆ ಎಲ್ಲ ಈಡೇರ್ತಾ ಇದೆ. ಇದರಲ್ಲಿ ನಂದೇನಮ್ಮ ಇದೆ, ಎಲ್ಲ ನಿಮ್ಮ ಮಗಂದೇನೇನೆ. ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಆದರೂ ನೀನು ಮಾಡಿದ ಉಪಕಾರ ಮರೆಯೋಕ್ಕಾಗಲ್ಲಪ್ಪ. ನಮ್ಮ ಪಾಲಿಗೆ ಅದೃಷ್ಟ ಬಂದಾಗ ಬಂದೆ. ನೋಡಿದ್ರಾಜಿ, ಹೀಗೆ ಒಗ್ಲಿ ಒಗ್ಲಿ ಪದೇ ಪದೇ ಮನೆಗೆ ಬರೋದು. ಅಷ್ಟು ದೊಡ್ಡ ಮಾತೆಲ್ಲ ಆಡಬೇಡಿ ರಾಯರೇ, ನಾನಿನ್ನೂ ತುಂಬ ಚಿಕ್ಕವ ನಿಮ್ಮ ಮುಂದೆ. ಚಿಕ್ಕೋನಾದರೂ ನಿನ್ನ ಗುಣ ದೊಡ್ಡತನ ತೋರಿಸ್ತಾ ಇದೆಯಪ್ಪ. ಎಲ್ಲ ನಿಮ್ಮಂಥ ಹಿರಿಯರ ಆಶೀರ್ವಾದ ರಾಯರೇ. ಅಂದಂಗೆ ನಿಮ್ಮ ದೊಡ್ಡ ಮಗ ಏನು ಮಾಡ್ತಿದ್ದಾನೆ ರಾಯರೇ? ಅವ್ರೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದಾರಾ ಹೇಗೆ? ಅವ್ರಿಗೇನಾದರೂ ಲೋನ್ ಬೇಕಾದ್ರೆ ನನಗೆ ಹೇಳಿ ಆಯಿತಾ? ನಾನೇ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ. ಯಾಕೆ ರಾಯರೇ, ನಾನು ಕೇಳಿದ್ದಕ್ಕೆ ಬೇಜಾರಾಯ್ತಾ? ನನಗೆ ಮಗ ಅಂತ ಇರೋನು ರಾಮ ಒಬ್ಬನೇ. ರೀ, ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ಯಾಕೆ ನಿಮಗೆ ಬರತ್ತಿನ ಮೇಲೆ ಅಷ್ಟೊಂದು ಹಠ? ಹಠ ಅಲ್ಲ ಕಣೆ, ಅವ್ನು ಮಾಡೋ ಕೆಲಸದ ಬಗ್ಗೆ ಹಾಗೆ. ಅವನಿಗಿಂತ ಚಿಕ್ಕೋನು 4 ಜನಕ್ಕೆ ಪಾಠ ಹೇಳಬೇಕು ಅಂತ ಪಾಠಶಾಲೆ ತೆಗಿತಾ ಇದ್ದಾನೆ. ಆದರೆ ನಿನ್ನ ಹಿರಿ ಮಗ ಏನು ಮಾಡ್ತಾ ಇದ್ದಾನೆ? ಊರಲ್ಲೆಲ್ಲ ನಮ್ಮ ಮರ್ಯಾದೆ ತೆಗಿತಾ ಇದ್ದಾನೆ. ಎಲ್ಲರೂ ನಿಮ್ಮ ಹಿರಿ ಮಗ ಏನು ಮಾಡ್ತಾ ಇದ್ದಾನೆ ರಾಯರೇ ಅಂತ ಕೇಳಿದ್ರೆ ಏನು ಹೇಳಿ ನಾನು? ಇಷ್ಟೊಂದು ನಮ್ಮ ಹೊಟ್ಟೆ ಉರಿಸಿದ್ರೆ ಉದ್ಧಾರ ಆಗ್ತಾನೇನೆ ಅವನು. ಅಪ್ಪ, ಅಣ್ಣನ ವಿಷಯ ಬಿಡಿ, ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ?
ಸಾರಿ ರಾಮ, ವಿಷಯ ಗೊತ್ತಿಲ್ಲದೆ ಕೇಳಿಬಿಟ್ಟೆ. ನಾನೇ ನಿಮ್ಮ ತಂದೆಯವ್ರ ಮನಸ್ಸಿಗೆ ಬೇಜಾರು ಮಾಡಿದೆ ಅನಿಸುತ್ತೆ. ಕ್ಷಮಿಸಿ ರಾಯರೇ. ಪರವಾಗಿಲ್ಲ ಬಿಡಪ್ಪ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಸರಿ ರಾಯರೇ, ನಾನಿನ್ನು ಬರ್ತೀನಿ. ಅಯ್ಯೋ ಇದೇನಪ್ಪ ಬೆಳಗ್ಗೆನೆ ಬಂದು ಹಾಗೆ ಹೋಗ್ತೀನಿ ಅಂತ ಇದೆಯಾ? ತಿಂಡಿ ತಿನ್ಕೊಂಡು ಹೋಗು. ತೊಂದರೆ ಇಲ್ಲಮ್ಮ, ಸಂಜೆ ಊಟಕ್ಕೆ ಬರ್ತೀನಿ ಬಿಡಿ. ಏನಜ್ಜಿ ಊಟಕ್ಕೆ ಬೇರೆ ಬರ್ತಾನ? ಮುಗ್ದೋಯ್ತು. ನೀವು ಹೀಗೆ ಸುಮ್ಮನೆ ಇದ್ರೆ ಸಂಬಂಧನೇ ಬೆಳ್ಸೋಕೆ ಬರ್ತಾನೆ. ರಾಮ ಬರ್ತೀನೋ, ಸಂಜೆ ನಿಂಗೆ ಫೋನ್ ಮಾಡ್ತೀನಿ. ಸರಿ ಕಣ. ಅಲ್ಲಿ ನೋಡಿ ಅಜ್ಜಿ, ನಿಮ್ಮ ಮೊಮ್ಮಗಳು ಹೇಗೆ ನುಲಿತಾ ಇದ್ದಾಳೆ ಅಂತ. ಎಂಥ ಒಳ್ಳೆ ಹುಡುಗ ಅಲ್ವಾ ಅನ್ಪೂರ್ಣ. ಏನು ನಯ, ವಿನಯ, ಸಂಸ್ಕಾರ. ಈಗಿನ ಕಾಲದಲ್ಲಿ ಇಂಥ ಹುಡುಗರು ಸಿಗೋದು ತುಂಬ ಅಪರೂಪ. ಅವ್ನು ಮೊದಲಿಂದನೂ ಹಾಗೆ ಅಪ್ಪ, ನಮ್ಮ ಥರ ಶಾಸ್ತ್ರ ಸಂಪ್ರದಾಯ ಎಲ್ಲ ಜಾಸ್ತಿ ಅಂದರೂ ತಪ್ಪಾಗಲ್ಲ. ಆ ಹುಡುಗನ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆ ಮಂತನದಲ್ಲಿ ಬೆಳೆದಿದ್ದಾನೆ ಅಂತ. ನೋಡಿದ್ರ ಅಜ್ಜಿ, ಮನೆತನದ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಅಂದರೆ ಮುಂದೆ ಏನು ಕತೆನೋ ಏನೋ. ಇದು ಇಲ್ಲಿಗೆ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ ಅಜ್ಜಿ. ಮುಂದುವರಿಯೋಕ್ಕೆ ನಾನು ಬಿಟ್ಟರೆ ತಾನೆ. ಅಂತೂ ಚಿಕ್ಕ ಬತ್ತಿ ಇಟ್ಟಾಯಿತು, ಇನ್ನು ಉರಿಯೋದೊಂದು ಬಾಕಿ ಅಷ್ಟೇ. ಶಾಹಿದಾ, ನಮ್ಮ ರಜಿಯಾ ಬಂದಿರೋ ಟೈಮ್ ಎಷ್ಟು ಒಳ್ಳೇದಲ್ವಾ? ಫಾತಿಮಾ ಶಾದಿ ಒಂದು ಕಡೆ, ಸದ್ಯದಲ್ಲೇ ಈದ್ ಬರ್ತಾ ಇದೆ. ಹೌದು ಜಿ, 1 ವರ್ಷದಿಂದ ನಾವು ಯಾವ ಈದು ಮಾಡಿರಲಿಲ್ಲ. ಈ ಸಲ ಆದರೂ ಆ ಅಲ್ಲ ನಮಗೆ ಈ ಭಾಗ್ಯ ಕೊಟ್ಟಿದ್ದಾನೆ. ಈ ಸಲ ಈದ್ ತುಂಬ ಚೆನ್ನಾಗಿ ಮಾಡೋಣ ಶಾಹಿದಾ. ಮಗಳು ಮನೆಗೆ ಬಂದಿದ್ದಾಳೆ. ಫಾತಿಮಾ ಮತ್ತು ಇಮ್ರಾನ್ ಇಬ್ಬರು ಒಟ್ಟಿಗೆ ಬರ್ತಾರೆ. ಎಷ್ಟು ಸಂತೋಷ ಆಗುತ್ತಲ್ಲ ನೋಡೋಕ್ಕೆ. ಅಬ್ಬಾ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳು ಬಿಟ್ಟಿ. ಫಾತಿಮಾಗೆ ಈಗಲೇ ಶಾದಿ ಮಾಡಬೇಕಾ ಅಬ್ಬಾ? ಮತ್ತೆ ಕೂದಲು ನೆರೆದು ಹಣ್ಣಾದ್ಮೇಲೆ ಶಾದಿ ಮಾಡೋಕ್ಕಾಗತ್ತಾ? ಇಷ್ಟು ಬೇಗ ಅವಳಿಗೆ ಶಾದಿ ಮಾಡೋ ಅವಶ್ಯಕತೆ ಇಲ್ಲ ಅಮ್ಮಿ. ನಮ್ಮ ಫಾತಿಮಾಗೆ ಈಗ ಅಂಥದ್ದೇನು ವಯಸ್ಸಾಗಿದೆ? ವಯಸ್ಸಾಗಿದೆ ಅಂತ ಶಾದಿ ಮಾಡ್ತಿಲ್ಲ ರಜಿಯಾ. ಕೆಲವೊಂದು ವಿಷಯ ನಡೆಯೋ ಟೈಮಲ್ಲಿ ನಡೆದ್ರೆ ಒಳ್ಳೇದು. ಅವಳಿಗೆ ಇನ್ನೂ ಟೈಮ್ ಇದೆ ಅಬ್ಬಾ. ಈ ಟೈಮಲ್ಲೇ ಅವಳಿಗೆ ಶಾದಿ ನಡಿಬೇಕು ಅಂತ ಏನು ಇಲ್ವಲ್ಲ. ಅಂದರೆ ನಿನ್ನ ಮಾತಿನ ಅರ್ಥ ಏನು ರಜಿಯಾ? ಅವಳನ್ನು ನಿನ್ನಾಗೆ ಓದಿಸಿ ದೊಡ್ಡ ಆಫೀಸರ್ ಮಾಡಬೇಕು ಅಂತಿದ್ಯೇನೋ? ಅವಳಿಗೆ ಓದಕ್ಕೆ ಇಷ್ಟ ಇದ್ದರೆ ನಾನು ಓದಿಸ್ತೀನಬ್ಬ. ಅವಳ ಕನಸನ್ನ ನಾವ್ಯಾಕೆ ತಳ್ಳಿ ಹಾಕಬೇಕು? ಸಾಕು ನಿಲ್ಸು ರಜಿಯಾ, ನೀನು ಓದಿ ನಮಗೆ ಮಾಡಿರೋದೇ ಸಾಕು. ಅವಳೇನು ಓದಿ ದೊಡ್ಡ ಸಾಧಕೆ ಆಗಬೇಕಾಗಿಲ್ಲ. ನಾನು ಓದ್ತೀನಿ ಅಂತ ಅಲ್ಲ ಅಮ್ಮಿ, ನಂಗೆ ಈಗಲೇ ಶಾದಿ ಬೇಡ. ಏನು ಫಾತಿಮಾ, ಅಕ್ಕ ಬದಲು ಅಂತ ಮಾತು ಬದಲಾಯಿಸ್ತಾ ಇದೆಯಾ? ಯಾರು ಏನು ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಪ್ಲೀಸ್ ಅಬ್ಬಾ, ಈಗಲಾದರೂ ಯೋಚನೆ ಮಾಡಿ. ಇಮ್ರಾನ್ ಒಳ್ಳೆಯವನಲ್ಲ. ಅವನ ಜೊತೆ ಶಾದಿ ಆಗೋಕ್ಕೆ ನನಗೆ ಇಷ್ಟ ಇಲ್ಲ ಅಬ್ಬಾ. ಮುಚ್ಚು ಬಾಯ್, ಮತ್ತೆ ಹಳರಾಗ ತೆಗಿಬೇಡ ಅಂತ ಹೇಳಿಲ್ಲ? ನಾನು ಯಾವಾಗ ಯೋಚನೆ ಮಾಡಿದ್ರು ಒಂದೇ ಮಾತು, ಒಂದೇ ನಿರ್ಧಾರ. ಅಬ್ಬಾ, ಫಾತಿಮಾ ಹೇಳೋದನ್ನು ಒಂದ್ಸಲ ಕೇಳಿ. ಆ ಇಮ್ರಾನ್ ನಮ್ಮ ಫಾತಿಮಾಗೆ ಒಳ್ಳೆ ಜೋಡಿ ಅಲ್ಲ. ಅವ್ನು ಒಳ್ಳೆ ಉದ್ದೇಶ ಇಟ್ಕೊಂಡು ಫಾತಿಮಾನ ಶಾದಿಯಾಗಕ್ಕೆ ನೋಡ್ತಿಲ್ಲ ಅಬ್ಬಾ. ಮತ್ತೆ ನಡು ನೀರಲ್ಲಿ ಕೈ ಬಿಡಬೇಕು ಅಂತಿದ್ಯಾ? ಹೌದು, ಹಾಗೆ ಮಾಡ್ತಾನೆ. ಮೊದಲೇ ಅವನ ಗುಣ ಗೊತ್ತಿದ್ರು ಅವಳ ಕೊಡೋಕೆ ನೋಡ್ತಿದ್ದೀರಲ್ಲ. ನಮ್ಮ ಫಾತಿಮಾ ಅವನ ಜೊತೆ ಸುಖವಾಗಿರ್ತಾಳ ಅಬ್ಬಾ?
ಏನು ಮಾಡೋಕ್ಕಾಗುತ್ತೆ ರಜಿಯಾ? ನಿರ್ಧಾರ ಮಾಡಿ ಆಗೋಗಿದೆ. ಇವಳ ಹಣೆಯಲ್ಲಿ ಅಲ್ಲ ಏನು ಬರ್ದಿರ್ತಾನೋ ಅದೇ ಆಗುತ್ತೆ. ನಿರ್ಧಾರ ಮಾಡಿಬಿಟ್ರೆ ಆಯ್ತಾ ಅಮ್ಮಿ? ಶಾದಿ ಇನ್ನೂ ಆಗಿಲ್ವಲ್ಲ. ಆ ಅಲ್ಲ ಬರ್ದಿರೋ ಅವಳ ಹಣೆ ಬರಾನ ನೀವು ಬದಲಾಯಿಸಕ್ಕೆ ನೋಡಬೇಡಿ. ಈಗ ಬಂದು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಇಷ್ಟು ದಿವಸ ಎಲ್ಲೋಗಿದ್ದೆ ನೀನು? ಈಗ ತಂಗಿ ಮೇಲೆ ನಿಂಗೆ ಅಕ್ರೆ ಉಕ್ಕಿ ಬಂತ? ಕಷ್ಟ ಅಂತ ಸಾಯ್ತಾ ಇರ್ಬೇಕಾರೆ ಒಬ್ರು ಬರಲ್ಲ. ಸುಖವಾಗಿ ಬದುಕ್ಬೇಕಾರೆ ಕಲ್ಲಾಕಕ್ಕೆ ಎಲ್ಲರೂ ಬಂದ್ಬಿಡ್ತಾರೆ. ಜಿ, ಏನು ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಬಿಡಿ ಅಮ್ಮಿ ಹೇಳಿ. ಹಬ್ಬಕ್ಕೆ ನಾನು ಈ ಮನೆಗೆ ಬಂದಿರೋದು ದೊಡ್ಡ ಸಂಕಟ ಅನಿಸ್ತಿದೆ ಅನಿಸುತ್ತೆ. ಅದಕ್ಕೆ ಮಾತಾಡ್ತಿದ್ದಾರೆ. ನೀನೇ ಅರ್ಥ ಮಾಡ್ಕೊ ರಜಿಯಾ. ಇನ್ವಿಟೇಷನ್ ಕಾರ್ಡು ಪ್ರಿಂಟ್ ಆಗಿದೆ, ಕೊಡಬೇಕಾಗಿರೋರಿಗೆ ಕೊಟ್ಟಾಗಿದೆ. ಶಾದಿನ ಸರಿ ಏನು ಅನ್ಕೊಳ್ಳಲ್ಲ, ಬಂದವ್ರಿಗೆಲ್ಲ ನೀನು ಉತ್ತರ ಕೊಡ್ತೀಯಾ? ಅದು ಒಂದು ದೊಡ್ಡ ಸಮಸ್ಯೆನಾ ಹಬ್ಬ? ಮಗಳ ಜೀವನಕ್ಕಿಂತ ನಿಮಗೆ ಕಾರ್ಡ್ ಹಂಚಿರೋದೇ ಹೆಚ್ಚಾಗೋಯ್ತಾ? ಹೌದು, ಅದೇ ಹೆಚ್ಚು ನನಗೆ. ನೀನು ಸರಿಯಾಗಿದ್ದಿದ್ರೆ ನಾನು ಈ ನಿರ್ಧಾರ ಮಾಡ್ತಾ ಇರಲಿಲ್ಲ. ನಾವೆಲ್ಲ ಸತ್ತೋಗಿದ್ದೀವಿ ಅಂದ್ಕೊಂಡು ಎಂಗೇಜ್ಮೆಂಟ್ ದಿವಸ ಕದ್ದೋಡಾಗಿದ್ದೆ ಅಲ್ಲ, ಅದು ಪ್ರತಿಫಲನೇ ಇದು. ನೀನು ಬಿಟ್ಟೋದ್ಮೇಲೆ ಈ ಮನೆಯಲ್ಲಿ ಏನೇನು ನಡೀತು ಅಂತ ನಿನಗೆ ಗೊತ್ತಾ? ಆ ಇಮ್ರಾನ್ ಇರಲಿಲ್ಲ ಅಂದರೆ ನಾನು ಬದುಕ್ತಾನೆ ಇರಲಿಲ್ಲ. ಅದಾದರೂ ಗೊತ್ತಾ ಇಲ್ವ ನಿನಗೆ? ಹೇಗೆ ಗೊತ್ತಾಗುತ್ತೆ? ಗೊತ್ತಾದರೂ ಸತ್ತರೇನೆ ಒಳ್ಳೇದು ಅಂತ ಅಂದ್ಕೊಂಡಿದ್ದೇನೋ. ಕಷ್ಟದಲ್ಲಿ ಕೈ ಹಿಡಿದವ್ರಿಗೆ ಕನಿಕರ ತೋರಿಸೋದು ನಮ್ಮ ಧರ್ಮ. ಅವನೇ ಬಂದು ಫಾತಿಮಾ ಶಾದಿ ಆಗ್ತೀನಿ ಅಂತ ಅಂದಾಗ, ಬೇಡ ನನ್ನ ಭೇಟಿನ ಕೊಡಲ್ಲ, ನಿನಗೆ ಸಾಕ ಯೋಗ್ಯತೆ ಇಲ್ಲ ಅಂದರೆ ಅವನ ಮನಸ್ಸಿಗೆ ಏನಾಗಲ್ಲ ಹೇಳು? ಅವನ ಉದ್ದೇಶ ತಿಳ್ಕೊಳ್ದೆ ನೀವು ಅವನ್ನ ನಂಬಿದ್ದೀರಾ ಹಬ್ಬ? ಮೃಗ ಮನೆಗೆ ಬಂದ ತಕ್ಷಣ ಮನುಷ್ಯ ಆಗಕ್ಕಾಗಲ್ಲ. ಅವನು ಮೃಗ ಅಲ್ಲ, ಮನುಷ್ಯ. ಮೃಗದ ಥರ ನಡ್ಕೊಂಡಿರ್ಬೋದು, ಆದರೆ ಈಗ ಬದಲಾಗಿ ಒಳ್ಳೆ ಮನುಷ್ಯ ಆಗಿದ್ದಾನೆ. ಅವನ ಜೊತೆ ಫಾತಿಮಾ ಸುಖವಾಗಿರ್ತಾಳೆ. ಬೇಡ ಹಬ್ಬ, ಅಕ್ಕ ಹೇಳಿದ್ ಕೇಳಿ. ಸುಮ್ಮನಿರು ಫಾತಿಮಾ, ನಿನ್ ಶಾದಿಯ ಇಮ್ರಾನ್ ಜೊತೆನೆ. ಯಾರು ಅದನ್ನ ತಪ್ಪಿಸೋದಕ್ಕಾಗೋದಿಲ್ಲ. ಅಕ್ಕ, ನೀನು ಚಿಂತೆ ಮಾಡಬೇಡ ಫಾತಿಮಾ. ಅಬ್ಬ ಅವನ ಜೊತೆ ನೀನು ಶಾದಿ ಮಾಡಲಿ, ಆದರೆ ನೀನು ಯಾರ ಜೊತೆ ಬದುಕಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ.